ಕಾವು 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 ಅಂದ್ರೆ ಬರ್ತಾವ. ಹೆಂಗ ಜೋರಕ್ಕೆ ಹೋಗಿ ಆಗ ಗಾಬರಿ ಮಾಡ್ತಿರ ಸ್ವಾಮಿ. ಅರಿವೋ ದೇವು ಕಾವು 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 ಕಾವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು. ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇರೋದು ಮಧ್ಯಪ್ರದೇಶದಿಂದ. ಇವಾಗ ಜಸ್ಟ್ ಇಳಿದು ಬಂದು ಈಗ ಫ್ರೆಶ್ ಅಪ್ ಆಗಿ ಹೋಗಬೇಕು. ಫ್ರೆಶ್ ಅಪ್ ಆಗಿ ಒಂದು ಶಿವನ್ ಟೆಂಪಲ್ ಇದೆ, ಅದನ್ನು ದರ್ಶನ ಮಾಡಬೇಕು. ಲೆಟ್ಸ್ ಗೋ ಮಾಡೋಣ. ದೇವಸ್ಥಾನದ ಹತ್ರ ಟಿ ಟಿ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಟಿ ಟಿ ಎಲ್ಲಿ ನಿಂತಿದ್ದಂತಾನೆ ಗೊತ್ತಿಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಅಂತಲೂ ಅಲ್ಲೇ ಮರ್ತೋಂಗೆ ಆತೀನಿ. 2 ರೋಡ್ ಬಿಟ್ಟು ಹೋದ್ರಿ, ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತಲೇ ಗೊತ್ತಾಗಲ್ಲ. ಯಾವುದ್ಯಾವುದೋ ರೋಡು ಹೆಂಗೆ ಕಂಡಿಡೇನಪ್ಪ ನಾವು, ಒಂದು ಚೂರು ಗೊತ್ತಾಗ್ತಾ ಇಲ್ಲ ನಮಗೆ. ಕೊನೆಗೂ ಟಿ ಟಿ ಸಿಕ್ತು. ಟಿ ಟಿ ಹತ್ರ ಬಂದು ಈ ರೋಡ್ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಬನ್ನಿ. ಇವಾಗ ಬಟ್ಟೆ ತಗೊಂಡು ಟಿ ಟಿನ ಅಲ್ಲಿಗೆ ಓಡಿಸಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋದು. ಲೆಟ್ಸ್ ಗೋ. ನುಗ್ಗಿಸ್ತಾ ಇರೋದು ಯಾವ್ದಾರು ಒಂದು ಸಣ್ಣ ರೋಡಾಗ ಏನು ಮಾಡ್ತೀವಿ. ಮಂಜಣ್ಣ ನುಗ್ಬೇಕು. ಬಡ ಬಡ ಫ್ರೆಶ್ ಅಪ್ ಆಗೋಣ. ಲೆಟ್ಸ್ ಗೋ ಗೈಸ್. ಕೊನೆಗೂ ಟಿ ಟಿ ಬರಲಿಲ್ಲ. ಈ ರೋಡಿಗೆ ಬರೋಕ್ಕಾಗಲ್ಲ. ಅದಕ್ಕೆ ನಾವೇ ಅಲ್ಲೇ ಬ್ಯಾಗ್ಗಳು ತಗೊಂಡೆಲ್ಲ ಹೋಗ್ತಾ ಇದೀವಿ. ಅಲ್ಲೇ ಸ್ನಾನ ಮಾಡೋಣ ಅಂತ ಒಂದು ಹೊಳೆ ಹತ್ರ ಸ್ನಾನ ಮಾಡಿ ಸಿಗ್ತೀವಿ. ಈ ರೋಡಲ್ಲಿ ಎಲ್ಲಿ ಬರುತ್ತೆ ಗೈಸ್. ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಚಪ್ಪಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಓ ಇದು ಹುಡುಗ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಸಿಕ್ಕಿವಿ ಚಪ್ಪಲಿ. ಇಲ್ಲೇ ಹೆಂಗೋ ಸಿಕ್ತು ಕಣಪ್ಪ, ದೇವ್ರ ಅದೃಷ್ಟ. ಇಲ್ಲಾಂದರೆ ಈಗ ಹಾಕೊಂಡು ಹೋಗೋಕ್ಕೆಲ್ಲ ಸರಿ ಹೋಗ್ತಿಲ್ಲ ಗೈಸ್. ಇಲ್ಲಿ ಏನು ಜೀವನ ಅಂದರೆ ಮೈಕ್ ಹಾಕೊಂಡು ಮಾತಾಡ್ತೀನಿ. ವಾಯ್ಸು ಸ್ವಲ್ಪ ಎಫೆಕ್ಟ್ ಇದಾಗ್ತೈತೆ. ಇವತ್ತಿಂದ ಮೈಕ್ ಯೂಸ್ ಮಾಡ್ತೀನಿ ಪಕ್ಕ ಗೈಸ್. ನನ್ನ ಒಪಿನಿಯನ್ ಏನು ಅಂದರೆ ಈ ಜೀವನ ಇಲ್ಲಿ ಜೀವನ ಮಾಡ್ತಿರೋರಿಗೆ ನಾವೇನೋ ಬರ್ಬೋದು, ಹೊಸ ಪ್ಲೇಸ್ ಅಂತ ಫೋಟೋ ತಕ್ಕೊಬೋದು, ಸುತ್ತಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಜೀವನ ಮಾಡೋದು ಒಂದು ತುತ್ತಿಗೂ ಭಾಳ ಕಷ್ಟಪಡ್ತಾರೆ. ಮನೆಗಳು ನೋಡಿದ್ರೆ ಬೇಜಾರಾಗುತ್ತೆ, ಅಷ್ಟು ಇದೈತೆ. ಭಗವಂತ ಜೀವನ ಎಲ್ಲರಿಗೂ ಒಂದೇ ಥರ ಇಕ್ಕಿರಲ್ಲ. ಇಲ್ಲೆಲ್ಲ ನೋಡ್ಕೊಂಡ್ರೆ ನಮ್ಮ ಜೀವನನೇ ಬೆಸ್ಟ್ ಅನಿಸುತ್ತೆ. ಇಂಥದ್ದನ್ನೆಲ್ಲ ಕಣ್ಣನ್ನು ನೋಡಿದ್ರೆ ಯಾವ ದುರಹಂಕಾರ ಅಹಂಕಾರ ಎಲ್ಲ 5 ನಿಮಿಷದ ಬೂದಿಯಾಗಿ ಹೋಗ್ಬಿಡುತ್ತೆ. ಇಂಥ ಪ್ಲೇಸ್ಗಳು ನೋಡಬೇಕು. ಹೆಂಗ ನನಗೆ ನಮ್ಮ ತಂದೆ ತಾಯಿ ಖುಷಿಯಾಗಿ ಕಳ್ಸ್ಕೊಡ್ತಾರೆ ಎಲ್ಲೋದು, ಅದೇ ಖುಷಿ ನನಗೆ. ಎಕ್ಸ್ಕೋ ಹೋಗೋಣ. ಮಧ್ಯಪ್ರದೇಶದಲ್ಲಿ ತುಮಕೂರು ಹುಡುಗರು ಪಲಾವು, ಮೊಸರು, ಅನ್ನ, ಸಾಂಬಾರ್ ಇಷ್ಟನ್ನು ಹೊಟ್ಟೆತುಂಬ ತಿನ್ಕೊಂಡು ಈಗ ಹೊರಟಿರೋದು ಇಲ್ಲಿಗೆ. ಎಲ್ಲಿ ಹೊರಟಿರೋದು? ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಊಟ ಮಾಡ್ಕೊಂಡು. ಈಗ ಹೊಟ್ಟೆ ಅಲ್ಲಿ ಹೋಗೋ ಹೊಟ್ಟಿಗೆ ಹೊಟ್ಟೆ ಕರಗುತ್ತೆ. ಅಲ್ಲಿ ಹೋಗಿದ್ವಿ ಪ್ರಸಾದ ಮಾಡ್ಕೊಂಡು. ಲೆಟ್ಸ್ ಗೋ. ಮಧ್ಯಾಹ್ನ ಅನ್ನ ಸಾಂಬಾರು ರೆಡಿ ಆಗಿದೆ. ಇದರ ಗಾಡಿ ಆಗಿಬಿಟ್ಟು ಊಟ ಮಾಡೋದಷ್ಟೇ. ಬಿಸಿಲು ಸ್ವಲ್ಪ ಲೈಟಾಗೇ ಇದೆ, ಯಾರಿಗೂ ಸೆಕೆಂಡ್ ಇಯರೇ ಗೊತ್ತಾಯಿಲ್ಲ. ಲೆಟ್ಸ್ ಗೋ ಗೈಸ್. ನಮಗೆ ಪಲಾವ್ ತಿಂತಿದಂಗೆ ನಮ್ಮ ಗುರುಗಳು ಫ್ರೆಶ್ ಆಗಿ ಏನಕ್ಕೆ ಇದ್ರಗಳೇ ಕಾಫಿ ಟೀನ ಏನ್ ಗುರುಗಳೇ? ಏನ್ ಗುರುಗಳೇ ಕಾಫಿ ಹುಚ್ಚು ಇಷ್ಟೊಂದು ನಿಮಗೆ? ಕಾಫಿನ ಟೀನಪ್ಪ ರಾಜು? ಏಯ್ ಏ ಮ್ಯಾನ್, ಏ ಮ್ಯಾನ್, ವಾಟ್ ಯು? ಯಾವ ಊರ ಡ್ರೈವರು? ಇವರೇ ನಮ್ಮ ಡ್ರೈವರು, ಇವರೇ ನಮ್ಮ ಸಾರಥಿ, ಇವರೇ ಆಪತ್ ಬಾಂಧವ. ಚಾಲಕರು
ವಾಹನ ಚಾಲಕ ಡ್ರೈವರ್ ಅಂತ ಅನ್ಬೇಡ, ವಾಹನ ಚಾಲಕ. ಜೊಪ್ ಅಂತ ಟೀ ಕುಡ್ದು ಜೊಪ್ ಅಂತ ಗಾಡಿ ಹತ್ತಾ ಇರೋದೇ. ಬರೇ ಮನೆ ಕಾಣದೆ ಅದು, ಗಾಡಿ ಓಡಿಸ್ಬೇಡ, ಬರೇ ಮನಿಕ ನೀನು. ಮೊಬೈಲ್ ನೋಡು ಮನಿಕಾ, ಮೆಸೇಜ್ ಮಾಡು ಮನಿಕಾ, ಮೊಬೈಲ್ ನೋಡು ಮನಿಕಾ, ಮೆಸೇಜ್ ಮಾಡು ಮನಿಕಾ. ಬರೀ ಇದೇ ಕತೆ ಆಗೋಗ್ಬಿಡ್ತಪ್ಪ ನಿಂದು. ಏನ್ ಕತೆ ಇದು? ನಾನೀಗ ಬಳ್ಳಾಪುರ ನರಸಿಂಹಣ್ಣ ಬೈದಂಗೆ ಬೈದ್ ಬಿಡ್ತೀನಿ ನೋಡಿ. ಈಗ ಏನಂದೆ ಮಾತಾಡಯ್ಯ ರೇ? ಅದೇನೈತೆ ಮಾತೈತ್ರಿ ಎಲ್ಲ ಸುಪ್ ಅಂತಾರೆ, ಬುಳ್ಗಿಳ್ ಲೂಜ ಆಯ್ತವ್ರಿಗೆಲ್ಲನ. ಭಯ್ಯ ಶಾಮೇಶ್ ಭಯ್ಯ, ಶಾಮಿಯ ವಿಷಯ ಭಯ್ಯ, ಅಜಯ್ ಭಯ್ಯ. ಗೈಸ್ ಇವಾಗ ಮಧ್ಯಾಹ್ನ 1 ಗಂಟೆ ಜಸ್ಟ್. ಇವಾಗ ಓಂಕಾರೇಶ್ವರ ದೇವಸ್ಥಾನ ಹತ್ರ ಬಂದು ಈಗ ಇಳಿದಿದ್ದೀವಿ. ದರ್ಶನಕ್ಕೆ ಹೋಗ್ಬೇಕು, ಹೋಗೋಣ. ಅವರು ಪಾರ್ಕಿಂಗ್ ಅಲ್ಲಿ 370 ರೂಪಾಯಿ ಬಿಲ್ ಮಾಡ್ತಾರೆ. ನಾವು ಸ್ವಲ್ಪ ಕಮ್ಮಿ ಮಾಡಿ ನಿತ್ಯ ವಿತೌಟ್ ಬಿಲ್ 200 ರೂಪಾಯಿ ಕಳ್ಸಿದ್ರು ನಮ್ಮನ್ನ. ಇಲ್ಲೂ ದಂಧೆ ನಡೀತಾ ಇದೆ, ಎಲ್ಲ ತಲ್ಲ ದಂಧೆ ನಡೀತಾ ಇದೆ. ಅದಕ್ಕೆ ನಾವೇನ್ ಮಾಡಕ್ ಆಗಲ್ಲ, ಎಸ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಬೇಡ, ಗಾಡಿಗಳು ನಿಲ್ಸುವಕ್ಕೆ ಎಲ್ಲಾರ ಭಯ ಆಗುತ್ತಾರೆ. ಶಿರಡಿಲಿ ಒಂದ್ಸಲ ಮ್ಯಾಗಡೆ ಹೊಡೆದಿದ್ರು, ಈಗ ಚೀಲನ ಈಗ್ಲೂ ಎಲ್ಲರೂ ಹೊಡೆದಿರ್ತಾರೆ. ಆಟೋದಾರ ಕಾಡ್ರಿದಂಗ ಅವರಪ್ಪ. ಇಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು, ಹೋಗು ಒಂದು ಗೊತ್ತಾಗಲ್ಲ. ಬೇರೆ ಕಡೆಗೆ ಹೋದ್ರೆ ಈಗ ನೋಡ್ಕೊಳಕ್ ಡ್ರೈವರ್ ಕುಂಡ್ರಸ್ ಹೋಗ್ಬೇಕು, ಹಂಗಾಯ್ತು. ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಇಲ್ಲ ಜಸ್ಟ್ ಧೂಮ ಚಾಲೆ ಆಡ್ಸವು. ಬೇಸ್ ಮಧ್ಯಾಹ್ನ 2 ಗಂಟೆ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು, ದಾಗ 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 ಉರಿಯುತ್ತಾ ಇದೆ. ಅದರಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡಿಬೇಕು ಓಂಕಾರೇಶ್ವರ ದೇವಸ್ಥಾನ ನೋಡ್ಬೇಕು ಅಂದ್ರೆ. ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಸ್ವಲ್ಪ ಯಾಮಾರು ದಂಧೆ ಫುಲ್ಲು ಬಾಚ್ಬಿಡ್ತಾರೆ, ಏನು ಬಿಡಲ್ಲ. ಒಂದು ಕವರ್ ಬಿಡಲ್ಲ, ಹಂಗೆ ಬಾಚ್ಬಿಡ್ತಾರೆ. ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಹುಷಾರಾಗಿ ಬರ್ಬೇಕು. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಹೆಂಗೆ ಲೈಟಾಗಿ ಮಿಣ್ಣ ಅಂತ ಹೋದಪ್ಪಲ್ಲ. ವಾವ್, ಫೋನ್ ಅದೇ ಫೋನ್ ಬಿಗಿಯಾಗಿ ಹಿಡ್ಕೋಬೇಕು. ಗಿದ್ಕೊಂಡೋಗ್ಬಿಟ್ರೆ ಕಷ್ಟ ನಿಜವಾದನು. ನಂಗೆ ಅವಾಗಲೇ ಆಡೋದನು ಬಂದಲ್ಲ, ಮಗುಗೆ ಬಂದ. ನಾನು ಅಂದ್ಕೊಂಡು ಏನೋ ಮಿಸ್ ಅಡಿಸಿದ್ದೆ, ನನಗೆ ಗೊತ್ತಾಗಲಿಲ್ಲ. ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಫೋನ್ ಹೋಗ್ತವೆ. ಫೋನ್ ವಿಡಿಯೋ ಮಾಡೋಕೆ ಭಯ ಆಗುತ್ತೆ. ಎಲ್ಲ ಒಂದೇ ಒಂದು ಸೆಕೆಂಡು ಹಿಂಗೆ ಕಿತ್ಕೊಂಡು ಹಿಂಗೆ ದುಬ್ಬ ಅಂತ ಹೋಗ್ತಾರೆ ಅಷ್ಟೇ. ಗೈಸ್ ಇದೇ ನರ್ಮದಾ ನದಿ. ಸರಿಯಪ್ಪ, ಹಿಂಗ್ ತೋರ್ಸ ಗುಳೆ ಫೋನ್ ಯಾವಾಗ ಕಿತ್ಕೊಳ್ಳೋದು ಅಂತ ಭಯ ಗುಳೆ. ತೆಗಿ ಸ್ಮೂತ್ ಆಗಿ ಇರ್ತೀವಲ್ಲ. ಅಲ್ಲ ಗುರುವೆ, ನೀನು ಇದನ್ನ ಹಾಕೋಬೇಕು. ಏನ್ ಗುಳೆ? ಎಲ್ಲ ಸಿಗೋದು ನೋಡಿ, ಎಲ್ಲ ಇದೇ ಜಾಗ ಸಿಗೋದು. ಜಾಗ ವೆದರ್ ಮಾತ್ರ ಸೂಪರ್ ಅನ್ಕೊಳ್ಳಿ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಖುಷಿ. ತೂಗು ಸೇತುವೆ ಎಸ್ಕೋನ್ ಹೆಂಗೈತ್ ನೋಡ್ರಿ, ಒಂಥರ ಖುಷಿ ಆಗ್ತೈತಿ. ಅಲ್ಲೆಲ್ಲ ಸಿಗೋದಲ್ಲೇ ಕಾಣ್ತಾ ಇದೆಯಲ್ಲ, ಅಲ್ಲಿ ಆಗ ಮೂಲೆಲ್ಲ ಸಿಗೋದವೆ. ಅಲ್ಲೇ ಹೋಗ್ಬಿಡ ಸಾಲಿಗ್ರಾಮ ಅಲ್ಲೇ ಇರೋದು. ಎಲ್ಲಾ ಸಾಲಿಗ್ರಾಮಗಳು ಅಲ್ಲೇ ಸಿಗೋದು. ಆ ಮೂಲೆಗಳು ಇರ್ತಾವಲ್ಲ ಅಲ್ಲಿ ಸಿಗೋದು. ನಾರಾಯಣ ನಿಮ್ದೇ ಮನೆಗೊಂಡ್ಬಿಟ್ಟಿದೆ ಅದು. ಚಪ್ಪಲಿ ಇಲ್ಲೇ ಬಿಡ್ಬೇಕು, ಅದಕ್ಕೆ ಇಲ್ಲೇ ಇಕ್ತಾ ಇದೆ. ಈ ತರ ಬಿಸಿಲು ಬರಬಾರ್ದು ಅಂತ ಈ ತರ ಮ್ಯಾಗಡೆ ಹಾಕೋರೆ. ಆದ್ರೆ ಏನಿದ್ರು ಕಾವೇ ಅಲ್ವಾ, ಕಾವು ಬಂದೇ ಬರುತ್ತೆ. ಅಲ್ಲಿಗೆ ಹೋಗಿದ್ರೆ ಸಾಲಿಗ್ರಾಮ ತಗೊಂಡು ಹೋಗ್ಬೋದು. ಯಾವಾರ ಹೋಗೋಣ, ಆದ್ರೆ ಹೋಗೋಣ. ಒಂದು ನಡ್ಕೊಂಬಂದ್ವಲ್ಲ, ಅದೇ ಇದು ಬ್ರಿಡ್ಜು. ಈ ಇಲ್ಲಿ ಹೆಂಗ್ ಕಾಣುತ್ತೆ ಇಷ್ಟೇ ಸಣ್ಣಗೆ. ಅಲ್ಲೇನ್ ಭಯ ಅನಿಸ್ತಿಲ್ಲಪ್ಪ. ಈಗ ನಾವ್ ಅದ್ರ ಮೇಲೆ ಬಂದ್ವಾ ಅಂತ ಅನಿಸ್ತೈತಲ್ವಾ. ಸಖತ್ತಾಗಿದೆ ಅದನ್ನ ಮಾತ್ರ ನೋಡ್ರಿ. ಇಲ್ಲೆಲ್ಲ ಅವೆಲ್ಲ ಸಾಲಿಗ್ರಾಮ. ಓಂಕಾರೇಶ್ವರ ಇದು ಒಂದು ಜ್ಯೋತಿರ್ಲಿಂಗ, ನೆನ್ಪಿರ್ರಿ. ಕುಂತ್ಬಿಟ್ರ ಸನ್ಯಾಸಿ ಬಿಸ್ಲಾಗಿ. ಅಂಗಡಿಗಳು ವ್ಯಾಪಾರ. ರೈಟ್ ಕೇಳಿದ್ರೆ ಅಲ್ಲಾಡ್ ಹೋಗ್ತೀರಾ. ರೈಟ್ ಕೇಳೋದ್ ಬೇಡ, ನೀವು ಸುಂಕಿರಿ. ಅಂಗಡಿಗಳು
ರೈಟ್ ಕೇಳಕ್ಕಂತೂ ಹೋಗ್ಬೇಡ್ರಿ, ಕಳೆದೋಗ್ತೀರಾ. ಜನ ಫುಲ್ಲು, ಜನ ಜನ ಜನ. ಇವತ್ತಿಗೆ ರೆಸ್ಟ್ ಆಗಲ್ಲ, ಅಲ್ಲ ಇವತ್ತೇ ದರ್ಶನ ಆಗಲ್ಲ ಅನ್ಸುತ್ತೆ. ಅಲ್ಲಿಂದನೂ ಜನ ನೋಡ್ರಿ. ಅಯ್ಯ ಪುಗ್ರುಳೆ ದರ್ಶನ ಆಗುತ್ತಾ? 2 ಗಂಟೆ ಆಗ್ಬೋದು. ಒಂದ್ 3 ಅವರ್ ಅಂತ ಆಗಿ ಆಗುತ್ತೆ. ನಮಃ ಶಿವಾಯ ನಮಃ ಶಿವಾಯ. ತೆಗಿಬೇಡ ಅಂತ ಹೇಳ್ದೆ, ಯಾರ ಮೂಟೆ ಹೊರ ಕರೀತಾರೆ ಬೇಡ ಅಂತ. ಅಚ್ಚುಕಟ್ಟ ಶರ್ಟ್ ಹಾಕಿ ಹೇಳ್ತೀನಿ. ಶರ್ಟ್ ಹಾಕಿ ಗುಲಾಬ್ ಜಾಮೂನ್ ಹೇಳ್ರಿ ಬೇಗ. ಹೇಳಿ ಬೇಗ ರೆಡಿ ಸ್ಟಡಿ ಸ್ವಾಮಿ ಶರಣೋ ಸಾಕೋಬಿಟ್ಟಿದೆ. ಸಿಗುತ್ತೆ ಅದೇ ಟ್ರೋಲ್ ಈಗ. ಬಿಡಿಯೋಣ, ಒಳ್ಳೇದಲ್ಲ. ನನ್ನ ಮಕ್ಕಳು ಇನ್ನೂ ಏನೇನು ಹಿಂಸೆ ಕೊಡ್ತಾರೋ. ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ರಾತ್ರಿ 3 ಗಂಟೆಗೆಲ್ಲ ಫೋನ್. ಒಂದೊಂದಲ್ಲ ಕಣ್ಣು. ಹೇಳು. ಜನ ನೋಡಿ ಗುಲಾಬ್ ಜಾಮೂನ್ ಗಲಗಲ ಅನ್ನು ಹೇಳ್ರಿ. ಈ ಜನ ನೋಡಿ ಗುಲಾಬ್ ಜಾಮೂನ್ ಜಮ. ಒಳಗೆ ಬಂದಿದ್ದೀವಿ ಇವಾಗ. ಜನ ಇಷ್ಟೊಂದಿದ್ದಾರೆ. ಗುರುಗಳಿದ್ದಾರೆ, ಮಹಾಗುರುಗಳು. ಹೊರಗಡೆ ಫೋನ್ ಅಲ್ಲ ಇದೆ, ಹಿಡಿಬೋದು. ಹೇಳ್ತಿದ್ರಿ ಜನ ಅಂತ ಗೊತ್ತಾ? ಏನ್ ಹೇಳ್ತಾ ಹೇಳ್ರಿ. ಜನ ಹಾಯ್ ಮಾಡ್ರಿ ಗೈಸ್. ಒಂದೇ ಒಂದು ಬೆಳೆ ಐತೆ ಕುರುಗಳಿಗೆ ಹೇಳೋದು. ಹರ ಹರ ಬೋಲೆ ನಮಃ ಶಿವಾಯ ಗಂಗಾಧರಾಯ ಶಿವ ಗಂಗಾಧರ. ಗೈಸ್ ಇವಾಗ ದೇವ್ರನ್ನ ಸಂಪೂರ್ಣವಾಗಿ ದರ್ಶನ ಮಾಡಿ ಈಗ ಈಚೆ ಕಡೆ ಬಂದಿದೀವಿ. ದೇವ್ರ ಮಾತ್ರ ಸಖತ್ತಾಗಿ ಆಯ್ತು. ವಿಡಿಯೋನು ಮಾಡ್ಕೊಂಡೆ. ವಿಡಿಯೋನು ಫೋನಿಂಗ್ ಒಂದು 5 ನಿಮಿಷ ಅಮ್ಮಿಂಗ್ ಅಂತ ಅಂದ್ಲು ಅಷ್ಟೇ. ವಿಡಿಯೋ ಕನ್ನಡ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ಟೆ ಕೊನೆಗೆ. ಅಲ್ಲ ಗೈಸ್ ಏನಾಯ್ತು ಅಂದ್ರೆ ಅದ್ ನಿಮ್ಗೆ ಯಾರೋ ಅಮ್ಮ ಮಾಡಿರಲ್ಲ, ಅಮ್ಮ ಮಕ್ಕ ಹೆಂಗಿತ್ತು ಕೂಡ. ಗುರುಗಳಿಗಂತೂ ಎಲ್ಲರೂ ಶಿಷ್ಯಂದಿರು ಜಾಸ್ತಿ ಅವ್ರು. ಏನ್ ಮಾಡ್ದಪ್ಪ ಆ ಅಜ್ಜಿ ಅಲ್ಲಿಲ್ಲ, ಆ ಅಜ್ಜಿ ಇವ್ರು ಮುಂದಕ್ ಬಿಟ್ಟು ಅಯ್ಯೋ ಒಳ್ಳೆ ಕಾಮಿಡಿ ಅನ್ಕೊಳ್ರಿ ಒಳಗಡೆ. ಆತರ ಚೆನ್ನಾಗ್ ದರ್ಶನ ಆಯ್ತಪ್ಪ. ಇವಾಗ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೇಕು. ನಾವು ಹೋಗೋಣ, ಇನ್ನ ಬಾಳ ಟ್ರಿಪ್ ಐತೆ. ಏನ ಸನ್ಯಾಸಿ ಗುರುಳೆ ನಾನು ಮದ್ವೆ ಆಗಲ್ಲ, ಸನ್ಯಾಸಿ. ಹೌದೇ? ನಿಜ ಗುರುಳೆ. ಹೆಂಗ್ ಗುರುಳೆ? ಎಲ್ಲಿಗೆ ನೀವೆಲ್ಲ ಹೋಯ್ತು ಗುರುಳೆ? ನಾನು ಸನ್ಯಾಸಿ ಗುರುಳೆ, ನಾನ್ ಮದ್ವೆ ಆಗಲ್ಲ, ಸನ್ಯಾಸಿ ನಾನು. ನೀವ್ ಮದ್ವೆ ಆಗಿರೋ, ನಾವ್ ಮದ್ವೆ ಆಗಲ್ಲ. ಇವಾಗ ಒಟ್ಟು 2 ಜ್ಯೋತಿರ್ಲಿಂಗ ದರ್ಶನ ಆಯ್ತು ನಮ್ಗೆ. ಇನ್ನ ಒಂದು ಹೋಗ್ತಾ ಇದೀವಿ, 3ನೇದು. 2 ಮುಗಿಸ್ಕೊಂಡಿದೀವಿ ಈಗ. ಶಂಕರೇಶ್ವರ ದೇವಸ್ಥಾನದಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡ್ಕೊಂಡ್ ಬರೋದು ಬನ್ನಿ. ಡಮರುಗ ಕಲೆಕ್ಷನ್ ಮಾಡ್ತಾ ಇದ್ದಾರೆ.
ಡಮರುಗ 650 ಹೇಳ್ತವನೆ, 500 ಕೊಟ್ರಿ ಅಂತ ಹೇಳ್ತವನೆ. 600 ರೂಪಾಯಿ. ಇನ್ನೊಂದು ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬರಂದ್ವಿ. ಫೋಟೋ ವಿಡಿಯೋ ಅಲೋ ಇದೆಯೇನಪ್ಪ ಬಸಪ್ಪ ಕಾಪಾಡಪ್ಪ. ಸಾರಿ ಝೂಮ್ ಹಾಕೊಂಡ್ಬಿಡ್ತೀನಿ ನನಗೆ. ಅದೇ ಲಿಂಗು. ಇವಾಗ ನಮ್ಮ ದೇವಸ್ಥಾನಕ್ಕೆ ಒಂದು ಲೀಟರ್ ನೀರು ತಗೊಂಡೋಗೋಣ ಅಂತ, ಪುಣ್ಯಕ್ಷೇತ್ರದ ನೀರೆಲ್ಲ ತಗೊಂಡೋಗೋಣ ಅಂತ. ಇನ್ನೊಂದು ಹೆಂಗ್ ಗೊತ್ತಾ, ಅಲ್ಲಿ ಕಾಣ್ತಾ ಇದೆಯಲ್ಲ ಪಿಲ್ಲರು, ಇವೆಲ್ಲ ಪಿಲ್ಲರು. ನಾವು ದರ್ಶನ ಮಾಡಿದ್ವಲ್ಲ, ಇದು ಝೂಮ್ ಆಗ್ತಾ ಇದ್ನಲ್ಲ, ಇದು ದೇವ್ರಿರೋದು ಎಲ್ಲಿ ಗೊತ್ತಾ? ಇದು ಅದೇ ಗೋಪುರ ದೇವ್ರದ್ದು, ನೋಡ್ಕೊಂಬಿಡಿ. ಅಷ್ಟು ದೂರ ನಾವು ದರ್ಶನಕ್ಕೆ ಹೋಗಿರೋದು. ಅಲ್ಲಿ ಈ ಕಡೆಯಿಂದ ಅದು ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಾಸೋಗಿ ಅಲ್ಲಿಗೆ ಹೋಗ್ಬೇಕು. ಒಂಥರ ಚೆನ್ನಾಗೈತಿ. ಸೋಡಾ ಕುಡಿತಾ ಇದೀವಿ. ಸುಮ್ಮನಿರುಗಳೇ. ಆಡ್ತೀನಿ ಹೇಳಪ್ಪ. ವಿಶ್ವ ನೋಡ್ರಿ. ಆಯ್ತು ಮಾಡ್ತಾ ಇದೀನಿ ಹೇಳ್ರಿ. ಏನಿಲ್ಲ ಸೋಡಾ ಕೊಡೋಣ ಅಂತ ಬಂದು. ನಮ್ ಗುರುಗಳು ಅನ್ನೊಂಥರ ಕ್ರೇಜಿ. ಅವಾಗ ನೀವು ಕುಡ್ದಗುಳೆ ಈಗ ಸೋಡಾ ಕುಡ್ದು ಹೊರಡೋಣ. ಲೆಟ್ಸ್ ಗೋ. ಜುಬ್ ಅಂತ ಸೋಡಾ, ಜುಬ್ ಅಂತ ಸೋಡಾ. ಅದೇನು ಉಕ್ಕಲ್ಲ ಬಿಡ್ರಿ. ಅಯ್ಯೋ ಹಾ ಹಾಕಪ್ಪ. ಕುಡಿತಾ ಇರೋದು ಏನ್ ಮಾತಾಡ್ಸೋಣ? ಪಾಪ ಹುಡುಗಿ ಬೇಜಾರು ಮಾಡ್ಕೊಳೋದು. ಗುಡ್ ಜುಬ್ ಅಂತ ಸೋಡಾ ಕುಡ್ಕೊಂಡು ಈಗ ಹೊರಟಿರೋದು ಮುಂದಿನ ದೇವಾಲಯಕ್ಕೆ ಲೆಟ್ಸ್ ಗೋ ಹೋಗೋಣ. ಈ ಗ್ರೂಪ್ ಅಲ್ಲಿ ಯಾಕೆ ಜಾಸ್ತಿ ಜುಬ್ ಅಂತ ಕರೀತಾರೆ? ಜುಬ್ ಅಂತ ಕರೀತಾರೆ, ಏನಕ್ಕೆ ಗೊತ್ತಿಲ್ಲ. ನೀವೇ ತಿಳಿಸ್ಬೇಕು ನಮ್ಗೆ. ಯಾರು ಕರೆದ ಫಸ್ಟ್? ಫಸ್ಟ್ ನೀವೇ. ನಾನೇ? ಹೌದು. ನನ್ನಿಂದ ಎಲ್ಲಾರು ನಾನ್ ಸುಮ್ನ ಅವ್ರ ನೆನಪಿಸ್ತಾರೆ ನಂಗೆ ಜುಬ್ ಅಂತ. ಯಾಕೋ ಜುಬ್ ಸುಮ್ನೆ ಜುಬ್ ಅಂತ ಸುಮ್ನಾಗಾರ ಅಂತ ನನ್ನೇ ನೆನಪಿಸ್ತಾರೆ. ನನಗೆ ರುದ್ರಾಕ್ಷಿ ಅಂದ್ರೆ ಬಹಳ ಹುಚ್ಚು. ಇಲ್ಲಿ ಎಲ್ಲಾ ತರ ತಾಣ ಅನ್ಕೊಂತೀನಿ. ಆದ್ರೆ ಕಾಶಿಲೇ ತಗೋಬೇಕು, ಕಾಶಿಲೇ ಹೋಗಿ ತಗೋಣ ಅಂತ ಸುಮ್ನಾಗಿದ್ದೀನಿ. ಮನಸ್ನ ಸಮಾಧಾನ ಮಾಡ್ಕೊಂಡಿದ್ದೀನಿ. ಕಾಶಿಲಿ ಹೋಗಿ ತಗೊಳ್ಳೇಬೇಕು. ಹೋಗ್ತಾ ಇದೆ, ಕಾಶಿಲೇ ತಗೋಬೇಕು ರುದ್ರಾಕ್ಷಿ ಅನ್ನೋದು ನನ್ನ ಮೈಂಡ್ ಸೆಟ್. ಅಲ್ಲೇ ತಗೋಣ. ಇವಾಗ ಒಂದು ಅಂಗಡಿ ಬಂದಿದೀವಿ. ಆ ಅಂಗಡಿಲಿ ಏನೈತೆ ಅಂದ್ರೆ ಶಿವಲಿಂಗಗಳೇ. ಕಣ್ ತುಂಬ್ಕೊಳ್ಳಿ. ಅಯ್ಯಯ್ಯಪ್ಪ. ಉಜ್ಜಯಿನಿ ಆದ್ರಿ. ಹಾ ನೋಡ್ಕೊಂಬಿಡಿ. ರೈಟ್ ಕೇಳಿದ್ರೆ ಕಳೆದೋಗ್ತೀರಾ. ಒಂದು 15-20 ಸಾವಿರ ಹೇಳ್ತಾರೆ ಸುಮ್ಮನೆ ಸಣ್ಣವರು. ಇವೆಲ್ಲ ಬೇಕು ಅಂದ್ರೆ ಒಂದು 50 ಸಾವಿರ ಅಷ್ಟೇ. ಸ್ನ್ಯಾಕ್ಸು, ಸಮೋಸ ಪೀಸು ತಿಂತಾ ಇದ್ರೆ ಬಾಯೆಲ್ಲ ಕೂಸು. ಲೆಟ್ಸ್ ಗೋ ತಿನ್ನೋಣ. ಒಂದೇ ಒಂದು ಹಾಕೋಣ ಮೆಣಸಿನ್ಕಾಯಿ. ಒಂದಾಕ್ ಸಾಕು. ಟೀಕೆ ಗುರುಳೆ ತಲೆ ಕೆಡ್ಸ್ಕೊಬೇಡಿ. ಟೀಕೆ ಸಮಾಧಾನ. ಟೀಕೆ ಗುರುಳೆ. ಟೀಕೆ ಎದ್ರಬೇಡಿ. ಟೀಕೆ ಕೂರಿಗಳೇ. ಜೈ ಉಜ್ಜಯಿನಿ ಮಹಾಕಾಳೇಶ್ವರ ಸನ್ನಿಧಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಉಜ್ಜಯಿನಿ ಮಹಾಕಾಳೇಶ್ವರ ಸನ್ನಿಧಾನಕ್ಕೆ ಬಂದು ಈಗ ಇಳ್ತಿದ್ದೀವಿ. ಟೈಮ್ ಒಂದು 8:30. ಈಗ ಹೋಗಿ ದರ್ಶನ ಮಾಡಬೇಕು ಟೈಮ್ ಇದ್ರೆ, ಇಲ್ಲಾಂದರೆ ಬೆಳಗ್ಗೆ ದರ್ಶನ. ಉಜ್ಜಯಿನಿ ಮಹಾಕಾಳೇಶ್ವರ ಸನ್ನಿಧಾನ
ಟೈಮು ಇವಾಗ 8 ಗಂಟೆ 8:30 9:30ವರೆಗೂ ತೆಗ್ದಿರ್ತಾರಂತೆ ದರ್ಶನಕ್ಕೆ. ಈಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ನವರು ದೇವಸ್ಥಾನ ಅಲ್ಲಿ ತೋರಿಸ್ತೀವಿ ಇಲ್ಲಿ ತೋರಿಸ್ತೀವಿ ಅಂತ ಸಿಕ್ಕಾಪಟ್ಟೆ ದಂಧೆ ನಡೆಯುತ್ತೆ. ದಯವಿಟ್ಟು ಯಾರೇ ಹೊಸಬ್ರು ಬಂದರೆ ಯಾರನ್ನೂ ನಂಬಾಡಿ. ಸಣ್ಣ ಪುಟ್ಟ ಅಂಗಡಿನವ್ರನ್ನ ಪೊಲೀಸ್ನವ್ರನ್ನ ಕೇಳ್ಕೊಂಡು ದಯವಿಟ್ಟು ಹೋಗಿ. ಎಲ್ಲೇ ಹೋದ್ರು ಲೂಟಿ ಪಕ್ಕ ಕಳ್ತನ ಜಾಸ್ತಿ. ದುಡ್ಡು ಅದೇ ಅನ್ನೋದು ಗೊತ್ತಾದ್ರೆ ನಮ್ಮನ್ನು ನೇದ್ಬಿಡ್ತಾರೆ. ಅದಕ್ಕೆ ಹುಷಾರಾಗಿ ಇರ್ಬೇಕು ಬೇರೆ ಕಡೆ ಬಂದಾಗ. ಜಾಗ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ, ಹಂಗೈತೆ ಪ್ಲೇಸ್. ಉಜ್ಜಯಿನಿ ಮಹಾಕಾಳೇಶ್ವರ್ ಅಂದ್ರೆ ಸುಮ್ಮನೆನಾ? ಉಜ್ಜಯಿನಿ ಮಹಾಕಾಳೇಶ್ವರದಲ್ಲಿರುವ ನದಿ. ಇವಾಗ ಉಜ್ಜಯಿನಿ ಮಹಾಕಾಳೇಶ್ವರ ಸ್ವಾಮಿನ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಬಂದು ಇಲ್ಲೇ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಈಗ ಟೈಮ್ ಒಂದು 9:10 ಗಂಟೆ ಆಗೈತೆ. ದರ್ಶನ ಮಾತ್ರ ಸಖತ್ತಾಗಾಯಿತು, ಹೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಆ ಥರ ದೂರ ದರ್ಶನ ಹತ್ರಕ್ಕೆ ಬಿಡಲ್ಲ, ಆದರೂ ಸಖತ್ತಾಗಾಯ್ತು ಅಂದ್ಬಿಟ್ಟು ದರ್ಶನ ಮಾತ್ರ. ಎಲ್ಲರೂ ಖುಷಿ ಪಟ್ಬಿಟ್ರು. ಇಂಥ ಪ್ಲೇಸ್ಗಳನ್ನೆಲ್ಲ ಬಂದು ನೋಡಬೇಕು, ಎನರ್ಜಿನೇ ಬೇರೆ. ಮಣ್ಣಿಲಿಂಪು ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ ಧಗದ್ ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರಿ ರತಿ ಪ್ರತೀಕ್ಷಣಂ ಮಮ ಧರಾಧರಿ ನಂದಿನಿ ವಿಲಾಸ ಬಂಧು ಬಂಧುರ ವೃತ್ತಿಗಂತ ಸಂತತಿ ಪ್ರಮೋದ. ನಕ್ಷೆ ಇದು ಫುಲ್. ಇದು ಏನಾಯ್ತು ಮಹಾಕಾಳೇಶ್ವರ ಮಂದಿರ ಸರೌಂಡಿಂಗ್ಸು. ದೇವರಿರೋದು ಮೇನ್ ಇಲ್ಲಿ. ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಮತ್ತು ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನ ಮಾತ್ರ ಎಲ್ಲದಕ್ಕಿಂತ ಬಹಳ ಅದ್ಭುತವಾಗಿತ್ತು. ಆ ಕ್ಷೇತ್ರ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ನಾನು ಯಾವ ಜಾಗನೂ ಅಷ್ಟು ನೀಟ್ನೆಸ್ಸು, ಅಷ್ಟು ಕ್ಲೀನ್ನೆಸ್ ನೋಡಲೇ ಇಲ್ಲ. ಮತ್ತು ಜನನೂ ಅಷ್ಟೇ ಸಿಂಪ್ಲಿಸಿಟಿಯಾಗಿ ನೀಟ್ನೆಸ್ ಆಗಿರ್ತಾರೆ. ಪ್ಲೇಸು ಅಷ್ಟೇ ಅಷ್ಟು ಸಖತ್ತಾಗೈತೆ. ನಮಗಂತೂ ಎಲ್ಲರಿಗೂ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.